ನಮಸ್ಕಾರ. ಕನ್ನಡ ಮೈತ್ರಿ ವಾಹಿನಿಗೆ ಸ್ವಾಗತ. ಏನು ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಬಳಿ ಮಂತ್ರಾಲಯದಲ್ಲಿ ಬಂದಿರೋ ವಿಶೇಷತೆ, ಈಗ ರಾಜ್ಯ ಸರ್ಕಾರ ಬದಲಾವಣೆ ಆಗ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಸಂಪುಟದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಕುರಿತು ಉಪಮುಖ್ಯಮಂತ್ರಿಗಳಾಗಿ ಸುಮಾರು 4 ಜನರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪನವರು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರನ್ನು ಸಹ ಈ ಒಂದು DCM ಉಪಮುಖ್ಯಮಂತ್ರಿಗಳಾಗಿ ಸ್ವೀಕರಿಸಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಹಲವು ಸಂಘಟನೆಗಳಿಂದ, ವಿಶೇಷವಾಗಿ ಮಾದರ ಮಹಾಸಭಾ ಸಂಘಟನೆಯಿಂದ ಮಾದಿಗರ ರೆಪ್ರೆಸೆಂಟ್ ಆಗಿರುವಂತಹ ಕೆ.ಎಚ್. ಮುನಿಯಪ್ಪನವರನ್ನು ಕೂಡಲೇ ವಿಶೇಷವಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು. ಈಗಾಗಲೇ ಧ್ವನಿ ಇರ್ತಾ ಇರುವಂತಹ ಮಾದರ ಮಹಾಸಭಾ ಕಾರ್ಯದರ್ಶಿಗಳು ವಿಶ್ವನಾಥ್ ಇವರು ಅಭಿಮಾನಿಗಳ ಬಳಗ ಇವತ್ತು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಬಳಿ ಬಂದಿರ್ತಾರೆ. ದೇವರಿಗೆ ವಿಶೇಷವಾದ ಆಯ್ಕೆ ಏನಿರುತ್ತೆ ಅಂತ ಹೇಳಿದ್ರೆ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪನವರನ್ನು ಈ ಕೂಡಲೇ ರಾಜ್ಯ ಸರ್ಕಾರ ಹೈಕಮಾಂಡ್ ಏನಿದೆ ವರಿಷ್ಠರು ಉಪಮುಖ್ಯಮಂತ್ರಿ ಸ್ಥಾನಮಾನ ನೀಡಬೇಕಂತ ಹೇಳ್ತಾರೆ. ಈ ಕುರಿತು ಅವ್ರು ಏನ್ ಹೇಳ್ತಾರೆ, ಹಾಗೂ ಜಿಲ್ಲಾ ಮಾಧ್ಯಮ ವಕ್ತಾರರು ಸಹ ಆಗಿರ್ತಾರೆ ಇವರು ಕಾಂಗ್ರೆಸ್ನಲ್ಲಿ, ಅವ್ರನ್ನೇ ಕೇಳೋಣ. ನಮಸ್ಕಾರ. ಏನಿವತ್ತು ವಿಶೇಷವಾಗಿ ಗುರು ರಾಘವೇಂದ್ರ ಸ್ವಾಮಿ ದರ್ಶನಕ್ಕಾಗಿ ಸನ್ಮಾನ್ಯ ಶ್ರೀ ಕೆ.ಎಚ್. ಮುನಿಯಪ್ಪಾಜಿರವರ ಸುಮಾರು ಜನ ಅಭಿಮಾನಿಗಳು ನಾವೆಲ್ಲ ಬಂದಿದ್ದೇವೆ. ಇವತ್ತು ವಿಶೇಷವಾಗಿ ಏನು ಸಂಪುಟ ವಿಸ್ತರಣೆ ಆಗ್ತಾ ಇದೆ, ಇಡೀ ಭಾರತ ದೇಶದಲ್ಲಿ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪಾಜಿರವರು ಸತತವಾಗಿ ಕೋಲಾರ ಜಿಲ್ಲೆಯಲ್ಲಿ 7 ಬಾರಿ ಸಂಸದರಾಗಿ ಇಡೀ ದಕ್ಷಿಣ ಭಾರತದಲ್ಲಿಯೇ ಸಮುದಾಯದ ಒಬ್ಬ ದೊಡ್ಡ ನಾಯಕರಾಗಿರುವಂತಹ ಮುನಿಯಪ್ಪಾಜಿರವರಿಗೆ ಏನು ಸಂಪುಟದ ವಿಸ್ತರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಈ ನಮ್ಮ ಘನ ಸರ್ಕಾರ ಏನು ಹೈಕಮಾಂಡ್, ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ಏನಿದೆ, ಅವರನ್ನ ಪರಿಗಣನೆಗೆ ತೆಗೆದುಕೊಂಡು ಸಮುದಾಯದ ಹಿತದೃಷ್ಟಿಯಿಂದ ಮುಂದಿನ ನಮ್ಮ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪಾಜಿರವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ತಮ್ಮಲ್ಲಿ ಈ ಒಂದು ಸಮಯದಲ್ಲಿ ನಾವು ರಾಯರ ಬಳಿ ಬಂದು ಪ್ರಾರ್ಥನೆ ಮಾಡಿ ನಾವೆಲ್ಲ ಅಭಿಮಾನಿಗಳು ನಮಗೂ ಒಂದು ಆಸೆ ಇದೆ. ನಮ್ಮ ಸಮುದಾಯದ ಅತಿ ದೊಡ್ಡ ನಾಯಕರಾಗಿರುವಂತಹ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪಾಜಿರವರು ಉಪಮುಖ್ಯಮಂತ್ರಿ ಸ್ಥಾನ ಸರ್ಕಾರ ಕೊಡುತ್ತೆ ಅಂತ ಭಾವಿಸುತ್ತಿದ್ದೇವೆ. ಹಾಗಾಗಿ ಏನಿವತ್ತು ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಶೋಷಿತ ವರ್ಗದವರಾಗಿರುವಂಥ ನಾವು ನಮ್ಮ ಸಮುದಾಯದಲ್ಲಿ ಅತಿ ದೊಡ್ಡ ನಾಯಕರಾದಂತಹ ಸನ್ಮಾನ್ಯ ಮುನಿಯಪ್ಪಾಜಿರವರು ಸರ್ಕಾರಕ್ಕೆ ಅನೇಕ ರೀತಿಯಾದಂತಹ ಕೊಡುಗೆಗಳನ್ನು ಕೊಟ್ಟು ಸರ್ಕಾರವನ್ನು ಬಲಪಡಿಸಲಿಕ್ಕೆ ಸುಮಾರು ದಶಕಗಳಿಂದ ಅವರು ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯದ ಅತಿ ದೊಡ್ಡ ನಾಯಕರಾಗಿರುವಂಥ ಮುನಿಯಪ್ಪಾಜಿರವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಈ ಸಮಯದಲ್ಲಿ ನಾವೆಲ್ಲ ಅಭಿಮಾನಿಗಳು ರಾಯರ ಸನ್ನಿಧಿಗೆ ಬಂದು ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ಕೇಳ್ಕೊಳ್ತಿದ್ದೇವೆ. ಕನ್ನಡ ಮೈತ್ರಿ ವಾಹಿನಿಗೆ ಸ್ವಾಗತ. ಏನು ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಬಳಿ ಮಂತ್ರಾಲಯದಲ್ಲಿ ಬಂದಿರೋ ವಿಶೇಷತೆ, ಈಗ ರಾಜ್ಯ ಸರ್ಕಾರ ಬದಲಾವಣೆ ಆಗ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಸಂಪುಟದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಕುರಿತು ಉಪಮುಖ್ಯಮಂತ್ರಿಗಳಾಗಿ ಸುಮಾರು 4 ಜನರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪನವರು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರನ್ನು ಸಹ ಈ ಒಂದು DCM ಉಪಮುಖ್ಯಮಂತ್ರಿಗಳಾಗಿ ಸ್ವೀಕರಿಸಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಹಲವು ಸಂಘಟನೆಗಳಿಂದ, ವಿಶೇಷವಾಗಿ ಮಾದರ ಮಹಾಸಭಾ ಸಂಘಟನೆಯಿಂದ ಮಾದಿಗರ ರೆಪ್ರೆಸೆಂಟ್ ಆಗಿರುವಂತಹ ಕೆ.ಎಚ್. ಮುನಿಯಪ್ಪನವರನ್ನು ಕೂಡಲೇ ವಿಶೇಷವಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು. ಈಗಾಗಲೇ ಧ್ವನಿ ಇರ್ತಾ ಇರುವಂತಹ ಮಾದರ ಮಹಾಸಭಾ ಕಾರ್ಯದರ್ಶಿಗಳು ವಿಶ್ವನಾಥ್ ಇವರು ಅಭಿಮಾನಿಗಳ ಬಳಗ ಇವತ್ತು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಬಳಿ ಬಂದಿರ್ತಾರೆ. ದೇವರಿಗೆ ವಿಶೇಷವಾದ ಆಯ್ಕೆ ಏನಿರುತ್ತೆ ಅಂತ ಹೇಳಿದ್ರೆ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪನವರನ್ನು ಈ ಕೂಡಲೇ ರಾಜ್ಯ ಸರ್ಕಾರ ಹೈಕಮಾಂಡ್ ಏನಿದೆ ವರಿಷ್ಠರು ಉಪಮುಖ್ಯಮಂತ್ರಿ ಸ್ಥಾನಮಾನ ನೀಡಬೇಕಂತ ಹೇಳ್ತಾರೆ. ಈ ಕುರಿತು ಅವ್ರು ಏನ್ ಹೇಳ್ತಾರೆ, ಹಾಗೂ ಜಿಲ್ಲಾ ಮಾಧ್ಯಮ ವಕ್ತಾರರು ಸಹ ಆಗಿರ್ತಾರೆ ಇವರು ಕಾಂಗ್ರೆಸ್ನಲ್ಲಿ, ಅವ್ರನ್ನೇ ಕೇಳೋಣ. ನಮಸ್ಕಾರ. ಏನಿವತ್ತು ವಿಶೇಷವಾಗಿ ಗುರು ರಾಘವೇಂದ್ರ ಸ್ವಾಮಿ ದರ್ಶನಕ್ಕಾಗಿ ಸನ್ಮಾನ್ಯ ಶ್ರೀ ಕೆ.ಎಚ್. ಮುನಿಯಪ್ಪಾಜಿರವರ ಸುಮಾರು ಜನ ಅಭಿಮಾನಿಗಳು ನಾವೆಲ್ಲ ಬಂದಿದ್ದೇವೆ. ಇವತ್ತು ವಿಶೇಷವಾಗಿ ಏನು ಸಂಪುಟ ವಿಸ್ತರಣೆ ಆಗ್ತಾ ಇದೆ, ಇಡೀ ಭಾರತ ದೇಶದಲ್ಲಿ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪಾಜಿರವರು ಸತತವಾಗಿ ಕೋಲಾರ ಜಿಲ್ಲೆಯಲ್ಲಿ 7 ಬಾರಿ ಸಂಸದರಾಗಿ ಇಡೀ ದಕ್ಷಿಣ ಭಾರತದಲ್ಲಿಯೇ ಸಮುದಾಯದ ಒಬ್ಬ ದೊಡ್ಡ ನಾಯಕರಾಗಿರುವಂತಹ ಮುನಿಯಪ್ಪಾಜಿರವರಿಗೆ ಏನು ಸಂಪುಟದ ವಿಸ್ತರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಈ ನಮ್ಮ ಘನ ಸರ್ಕಾರ ಏನು ಹೈಕಮಾಂಡ್, ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ಏನಿದೆ, ಅವರನ್ನ ಪರಿಗಣನೆಗೆ ತೆಗೆದುಕೊಂಡು ಸಮುದಾಯದ ಹಿತದೃಷ್ಟಿಯಿಂದ ಮುಂದಿನ ನಮ್ಮ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪಾಜಿರವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ತಮ್ಮಲ್ಲಿ ಈ ಒಂದು ಸಮಯದಲ್ಲಿ ನಾವು ರಾಯರ ಬಳಿ ಬಂದು
ಪ್ರಾರ್ಥನೆ ಮಾಡಿ ನಾವೆಲ್ಲ ಅಭಿಮಾನಿಗಳು ನಮಗೂ ಒಂದು ಆಸೆ ಇದೆ. ನಮ್ಮ ಸಮುದಾಯದ ಅತಿ ದೊಡ್ಡ ನಾಯಕರಾಗಿರುವಂತಹ ಸನ್ಮಾನ್ಯ KH ಮುನಿಯಪ್ಪಾಜಿರವರು ಉಪಮುಖ್ಯಮಂತ್ರಿ ಸ್ಥಾನ ಸರ್ಕಾರ ಕೊಡುತ್ತೆ ಅಂತ ಭಾವಿಸುತ್ತಿದ್ದೇವೆ. ಹಾಗಾಗಿ ಏನಿವತ್ತು ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಶೋಷಿತ ವರ್ಗದವರಾಗಿರುವಂತಹ ನಾವು ನಮ್ಮ ಸಮುದಾಯದಲ್ಲಿ ಅತಿ ದೊಡ್ಡ ನಾಯಕರಾದಂತಹ ಸನ್ಮಾನ್ಯ ಮುನಿಯಪ್ಪಾಜಿರವರು ಸರ್ಕಾರಕ್ಕೆ ಅನೇಕ ರೀತಿಯಾದಂತಹ ಕೊಡುಗೆಗಳನ್ನು ಕೊಟ್ಟು ಸರ್ಕಾರವನ್ನು ಬಲಪಡಿಸಲಿಕ್ಕೆ ಸುಮಾರು ದಶಕಗಳಿಂದ ಅವರು ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯದ ಅತಿ ದೊಡ್ಡ ನಾಯಕರಾಗಿರುವಂತಹ ಮುನಿಯಪ್ಪಾಜಿರವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಈ ಸಮಯದಲ್ಲಿ ನಾವೆಲ್ಲ ಅಭಿಮಾನಿಗಳು ರಾಯರ ಸನ್ನಿಧಿಗೆ ಬಂದು ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ಕೇಳ್ಕೊಳ್ತಿದ್ದೇವೆ.